ನಮಸ್ತೆ ರೈತ ಬಾಂಧವರೇ. ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಯರಬಾಳು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಒಬ್ಬ ಬ್ಯಾಂಕ್ ಎಂಪ್ಲಾಯ್ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಬಸವರಾಜ್ ಅಂತೇಳಿ. ಅವ್ರ ಬ್ರದರು. ತಮ್ಮ ಹೆಸರು ಸರ್? ನವೀನ್ ಅಂತಂದ್ರೆ. ನವೀನ್ ಅಂತಲ್ಲ ಸರ್. ಸರ್ ಒಟ್ಟಾರೆ ನಿಮ್ಮ ಕುಟುಂಬದ ಅಡಿಕೆ ಎಷ್ಟೈತೆ ಸರ್ ಒಟ್ಟು? ಸರ್ ನಮ್ಮದು ಈ ಹೊಲದ್ದು 3,500 ಗಿಡ ಇದಾವೆ ಸರ್. ಇದು 3,500. ಅದು ಅದು ಒಂದು 3,500 ಇದೆ ಸರ್. 3,500 ಗಿಡ ಐತಲ್ಲ ಸರ್? ಹೌದಲ್ಲ ಸರ್. ಇಲ್ಲಿ ಫಸಲಿಗಿರೋದು ಅಂದಾಜು ಎಷ್ಟು ಗಿಡ ಐತೆ ಸರ್? ಸರ್ ಯಾವ ಬ್ಯಾಂಕಲ್ಲಿ ತಾವು ವರ್ಕ್ ಮಾಡ್ತಾರೆ? ಬ್ಯಾಂಕ್ ಆಫ್ ಬರೋಡ ಸರ್. ಬ್ಯಾಂಕ್ ಆಫ್ ಬರೋಡದಲ್ಲಿ ಇಂಡಸ್ಟ್ರಿಯಲ್ ಸೆಕ್ಷನ್ ಎಲ್ಲ ತಮ್ಮ ಸರ್. MSME ಡಿಪಾರ್ಟ್ಮೆಂಟ್. MSME ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಆ ಡಿಪಾರ್ಟ್ಮೆಂಟ್ನಾಗ ಇದಿಲ್ಲ ಸರ್. ಧಾರವಾಡದಲ್ಲಿದೆ. ಧಾರವಾಡದಲ್ಲಿದೆ. ಇವತ್ತೇ ಬರಬೇಕು ಅಂತಂದ್ರಿ. ಸುಮಾರು ಒಂದು ವಾರದಿಂದ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರಿ. ಒಂದು ವಾರದಿಂದ ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್. ಈಗ ನಿಮ್ಮದು ಉದ್ಯಮ ಹಾಂ ಸರ್, ಬ್ಯಾಂಕಿಂಗ್ ಸೆಕ್ಟರ್ ಉದ್ಯಮ. ಈ ಉದ್ಯಮನೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಸುಮಾರು 1 ಗಂಟೆಯಿಂದ ಚರ್ಚೆ ಮಾಡ್ಕೊಂತ ಬಂದ್ವಿ. ಹೌದು ಸರ್. ಸರಿಯಾ ಸರ್? ಸಾವ್ರೆ ಹೌದು ಹೌದು ಸರ್. ಈಗ ಇಲ್ಲೊಂದು ಫಸಲಿಗೆ ಒಂದು 2,500 ಗಿಡ ಐತಲ್ಲ ಸರ್? 2,500 ಮೇಲೆ ಐತೆ ಸರ್. ಇದೆ 2,500 ಮೇಲೆ ಐತಲ್ಲ ಸರ್ ಗಿಡ? ಸರ್ 2,500 ಗಿಡದಲ್ಲಿ ಈಗ ಈ ಸಲ ಫಸಲು ತಗೊಂಡಿರೋದು ಸುಮಾರು ಒಂದು ಗಿಡಕ್ಕೆ 300 ರೂಪಾಯಿ. ಹೌದು ಸರ್. ನೀವು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಸರ್? 300 ರೂಪಾಯಿ 7.5 ಲಕ್ಷ ಲೆಕ್ಕ. ಈಗ ನಿಮ್ಮ ಖರ್ಚು ವೆಚ್ಚ ಮಾಡಿರೋದಕ್ಕೆಲ್ಲದು ಸೇರಿ ರಸಗೊಬ್ಬರ ಏನಾರ ಇರಲಿ ಸರ್. ಅದು ಏನು ಮಾಡಿದ್ರೆ ಹೊಲ ಉಳುಮೆ ಮಾಡಿದ್ದು ಒಂದು 100 ರೂಪಾಯಿ ಖರ್ಚು ಬಂದೈತಿ ಅಂದ್ರೆ ಒಂದು 200 ರೂಪಾಯಿ ಗಿಡಕ್ಕೆ 200 ರೂಪಾಯಿ. ಸರ್ ಗಿಡಕ್ಕೆ 200 ರೂಪಾಯಿ ನಾವು ತಗೊಳೋದಾದ್ರೆ ಈ ತೋಟದಿಂದ, ಈ ತೋಟ ಅವಶ್ಯಕತೆ ಇಲ್ಲ ಅಂತ ನಮಗೆ ಅನಿಸುತ್ತಿದೆ. ಹೆಂಗೈತೆ ಹಂಗೆ ಬಿಟ್ಬಿಟ್ರು ಸುಮ್ಮನೆ ಅದು ಏನಾರ ಅದು ಬಂದ್ರೆ ಬರಲಿ ಬಿಟ್ರೆ ಬಿಡಲಿ ಅಂತ. ಹಳ್ಳಿಗಳಿಗೆ ಆದಂಗೆ ಆತು ಅಂತಂದೇಳಿ ಒಂದು ಕಡೆಗೆ ಹೇಳ್ತಾರೆ ನೋಡಿ. ಹಳ್ಳಿ ಕಡೆಗೆ ಒಂದು ಗಾದೆ ಹೇಳ್ತಾರಲ್ಲ, ಹಂಗಾಕತಿ ಸರ್. ನೀವಿಬ್ಬರು ಯುವಕರು ನೀವು. ಹೌದು ಸರ್ ಇಲ್ಲಿಂದ ಚಾಲೆಂಜ್ ತಗೊಂಡು ಮಾಡೋದಾದ್ರೆ ಮಾಡಿರಿ ಸರ್. ಸುಮ್ಮನೆ ಯಾಕೆ ಗೊತ್ತಾ, ಇಲ್ಲಿ ತನಕ 10-12 ವರ್ಷ ತನಕ ಅಡಿಕೆ ಬೆಳೆಸಿ ಈಗ ಈ ತೋಟದಾಗ 300 ರೂಪಾಯಿ ತಗೋಣಕ್ಕೆ ನೀವೇ ಬೇಕನಪ್ಪ ಅನ್ನೋದು ಬೇರೆಯವ್ರು ಆಡ್ಕೋಬಾರ್ದು ಊರುಗಳಾಗೆ ಅಂತ ಹೇಳೋದು ನಾನು. ಹೌದು ಸರಿ ಅಲ್ಲ ಸರ್? ಹೌದು ಸರ್. ಸರ್ ಇದನ್ನು ಸುಮಾರು ಎಷ್ಟೊಂದು 5 ರಿಪೋರ್ಟ್ ಅದಾವಲ್ಲ ಸರ್? ಇದು 5ರಿಂದ 6 ರಿಪೋರ್ಟ್. ಒಂದು 5-6 ಸಾಯಿಲ್ ರಿಪೋರ್ಟ್, ಬೋರ್ವೆಲ್ ಸೇರ್ಕೊಂಡು 6 ರಿಪೋರ್ಟ್ ಅದಾವಲ್ಲ ಸರ್? ರೈತ ಬಾಂಧವರು ನೋಡ್ಬೋದು. ಅದು ಯೂನಿವರ್ಸಿಟಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ಮಣ್ಣಿನ ಕಾರ್ಡು, ಏನೇನು ಡಿಫಿಷಿಯನ್ಸಿ ಅಂತ ಕೊಟ್ಟಿದ್ದಾರೆ. ಬಟ್ ಇದನ್ನೆಲ್ಲ ಮಾಡಿಸಿದ ಮೇಲೂ ಕೂಡ ಒಂದಿಷ್ಟು ರಸಗೊಬ್ಬರನು ಚೆನ್ನಾಗಿ ಕೊಟ್ಟಿದ್ದೀವಿ ಸರ್. ಸುಮಾರು ಮೈಕ್ರೋ ನ್ಯೂಟ್ರಿಯೆಂಟು ರಸಗೊಬ್ಬರ ಒಂದು 20 ಚೀಲ ಕೊಟ್ಟಿದ್ದೀವಿ. ಆಮೇಲೆ ಒಂದು 2-3 ಸಲ ಸ್ಪ್ರೇನೂ ಹೊಡಿಸಿವಿ ಸರ್. ಒಂದು 2-3 ಸಲ ಇತ್ತೀಚೆಗೆ ಮಾಡಿಸಿದಿರಲ್ಲ ಸರ್? ಈಗ ಒಂದು ಕಡೆ ಚೆಕ್ ಮಾಡ್ಕೊಂತ ಬಂದ್ವಲ್ಲ ಸರ್, 3 ಸಲ ಈಗ ಸಲ ಸ್ಪ್ರೇ ಮಾಡಿದರೂ ಕೂಡ ಗಿಡ ನೋಡೋಕೆ ಚೆನ್ನಾಗಿ ಕಾಣ್ತತ, ತುಂಬ ಚೆನ್ನಾಗಿ ಕಾಣ್ತತ? ಇಲ್ಲ ಸರ್, ತುಂಬ ಏನು ಚೆನ್ನಾಗಿ ಕಾಣಿಸ್ತಿಲ್ಲ ಸರ್. ಡೆವಲಪ್ಮೆಂಟ್ ಸ್ವಲ್ಪ ಆಗಿರ್ಬೋದು. ಈಗ ಆಲ್ರೆಡಿ ಸುಮಾರು ಒಂದು 80-90 ಸಾವಿರ ಖರ್ಚು ಬಂದತ್ತಲ್ಲ ಸರ್? ಬಂದತ್ತಲ್ಲ ಸರ್? ಆಲ್ರೆಡಿ ಭಾಳ ಆಗಿದೆ ಸರ್. ಈ ತೋಟದ ಮಣ್ಣಿನಲ್ಲಿ ಮಣ್ಣಿನ ರಸಸಾರ 8.12. ಹೌದು ಸರ್. pH ಸಿಮಿಲರಾಗೆ 8.12, 8.80, 8.29 ಹೌದಲ್ಲ ಸರ್? 8.46, 8.20 ಅಂದರೆ ಕ್ಷಾರೀಯ ಮಣ್ಣು ಅಂತೀವಲ್ಲ ಸರ್? ಕ್ಷಾರೀಯ ಮಣ್ಣು. ಈ ತೋಟದ ಕ್ಷಾರೀಯ ಮಣ್ಣು ಅಂದರೆ ಈ ಥರ ಮಣ್ಣಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಕೃತಕ ಪೋಷಕಾಂಶಗಳು ಗಿಡಕ್ಕೆ ಒದಗ್ತಾವ? ಒದಗುತ್ತಾನ ಸರ್? ಇಲ್ಲ ಚರ್ಚೆ ಮಾಡಿ. ಒದಗ್ತದ? ಯಾಕೆ ಒದಗಲ್ಲ? ಭೂಮಿ ಗಟ್ಟೈತಿ. ಹೌದಲ್ಲ ಸರ್? ಎಲ್ಲೂ ಒಂದು ಕಡೆ ಸುಮಾರು 10-6 ಕಡೆ ತೆಗಿಸಿ ನೋಡಿದ್ರು ಕೂಡ ಇಲ್ಲಿ ಮೈಕೋರೈಸಾ ಫಂಗೈ ಅಂತಕ್ಕಂಥ ಬ್ಯಾಕ್ಟೀರಿಯಾ ನಮ್ಮ ಕಣ್ಣಿಗೆ ಕಾಣಲಿಲ್ಲ ಸರಿಯಾಗಿ. ಒಂದಿಷ್ಟು ಇನ್ಸ್ಟಂಟ್ ರಿಸಲ್ಟ್ ಬಂದಿರ್ಬೋದು, ಬಟ್ ಅದು ಫೈನಲ್ ಅಲ್ಲ ಸರ್. ಹೌದಲ್ಲ ಸರ್? ಈ ತೋಟದಾಗೆ ರಂಜಕ ಒಂದು ಕಡಿಮೆ ಐತಿ, ಸಾರಜನಕ ಅಂತ ಅದು ಕಡಿಮೆ ಐತಿ. ಹೌದಲ್ಲ ಸರ್? ಹೌದು ಸರ್, ಕಡಿಮೆ. 2 ಕಡಿಮೆ ಐತಿ. ಇದು ಲವಣಾಂಶ ಸಾಮಾನ್ಯ. ಈ ಪೊಟ್ಯಾಶ್ ಮಧ್ಯಮ ಐತಿ ಸರ್. ಈ ಗಂಧಕ್ಕೆ ಕೂಡ ಮಧ್ಯಮ ಐತಿ ಅಂತಕ್ಕಂಥದ್ದು. ಇದು ರಾಸಾಯನಿಕ ವಿಜ್ಞಾನಿಗಳು ಅನಲೈಸ್ ಮಾಡಿರ್ತಕ್ಕಂಥ ವಿಚಾರ. ಇಂಥದ್ದು ಇಷ್ಟಿಷ್ಟೆಲ್ಲ ಹೇಳಿದಂಗೆ ತಂದು ಹಾಕಿದ್ರಿ. 3 ತಿಂಗಳಾಯ್ತು, ಏನಾದರೂ ಬಂದತ? ರಿಸಲ್ಟ್ ಕಣ್ಣಿಗೆ ಚೆನ್ನಾಗಿ ಕಾಣ್ತತ? 3 ಸಲ ಸ್ಪ್ರೇ ಮಾಡಿಸಿದ್ರು ಕೂಡ ಜೊತೆಗೆ ಕೆಳಗೆ ರಸಗೊಬ್ಬರ ಕೊಟ್ಟರು ಬಂದತ? ಅಷ್ಟಕ್ಕಂತ ಪರ್ಫೆಕ್ಟ್ ಏನು ಅನ್ನಿಸ್ತಾ ಇಲ್ಲ, ಸಾಧಾರಣ ಅಂತಂದು ಅನ್ನಿಸ್ತಾ ಇದೆ. ಸಾಧಾರಣ ಅಲ್ಲ ಸರ್? ಮಣ್ಣಿನ ರಸಸಾರ
ನ್ಯೂಟ್ರಲ್ ಆಗದ ಹೊರತು ಯಾವುದೇ ಪೋಷಕಾಂಶಗಳು ಸರಿಯಾಗಿ ಗಿಡಕ್ಕೆ ಲಭ್ಯ ಆಗಲ್ಲ. ಅದೇ ಕೆಳಗಡೆ ಅದೆಲ್ಲ ಮಣ್ಣು ನೋಡಿದಾಗ ಅದು ನಿಮ್ಮಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಕಡಿಮೆ ಐತಿ ಅಂದ್ವಿ, ಬೇರುಗಳ ಅಭಿವೃದ್ಧಿ ಕಡಿಮೆ ಐತಿ ಅಂತ ಹೇಳಿದ್ವಿ. ಯಾಕಂದ್ರೆ ಪ್ರಾಯೋಗಿಕವಾಗಿ ಎಲ್ಲ ಕಡೆಗೆ ನೋಡ್ಕೊಂಡ ಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಹೇಳ್ತಾ ಇರೋದು. ಒಂದು ಮಣ್ಣಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡೋ ಕಡೆಗೆ ನೀವು ಮುಂದುವರಿಯೋದು ಪಾಡು. ಸರಿನಾ ಸರ್? ಹೌದೌದು ಸರ್. ಸಾವಯವ ವಸ್ತು ಮಣ್ಣಿಗೆ ಚೆನ್ನಾಗಿ ಸೇರಿಸ್ಬೇಕನ್ನಾದ್ರೆ ಒಂದಿಷ್ಟು ವೆಲ್ವೆಟ್ ಬೀನ್ಸ್ ಮಾಡಿರಿ ಅಂತ ಹೇಳಿದ್ವಿ, ಒಂದಿಷ್ಟು ಸ್ಲರಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿದ್ವಿ. ಸರ್, ಎಲ್ಲ ಸಮಸ್ಯೆಗಳ ಮೂಲ ಮಣ್ಣು, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಣ್ಣಿನ ಫಲವತ್ತತೆ. ಇಲ್ಲಿ ಸಾವಯವ ಇಂಗಾಲ ಅಂತಕ್ಕಂಥದ್ದು ತುಂಬಾ ಕಡಿಮೆ 6.3 ಅಲ್ಲ ಸರ್? ಹೌದು ಸರ್. ಕೆಲವು ಕಡೆ 7.5 7.2 ಅಂದರೆ 1% ಇಲ್ಲ, 1% ದಾಟಬೇಕು, ಮಿನಿಮಮ್ 1% ದಾಟಬೇಕು. 1-2% ದಾಟ್ತಾ ಹೋದಂಗೆ, ಮಿನಿಮಮ್ 1% ದಾಟ್ತಾ ಹೋದಂಗೆ ಮಣ್ಣಲ್ಲಿ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಕೈತಿ, ಗಿಡದಲ್ಲಿ ರೋಗಬಾಧೆ ಕೀಟಬಾಧೆ ಕಡಿಮೆ ಆಗ್ತಾ ಹೋಗ್ತೈತಿ. ಸರಿ ಸರ್. ಸರ್, ನಮ್ಮನ್ನು ಎಷ್ಟು ವರ್ಷದಿಂದ ಫಾಲೋ ಅಪ್ ಮಾಡ್ತೀರಿ? ನಾನು ನೋಡ್ದಂಗೆ ಸರ್, ನಮ್ಮಪ್ಪರು ಹೇಳ್ದಂಗೆ 5 ವರ್ಷದಿಂದ ನೋಡಿ ಸರ್. ಬಟ್ ಸರ್, ಈಗ 5 ವರ್ಷದ ಹಿಂದೆ ಒಂದ್ಸಲ ನಮ್ಮ ಆಫೀಸಿಗೆ ಬಂದು ಒಂದ್ಸಲ ತಂದು ಆ ತೋಟಕ್ಕೆ ಹಾಕಿದ್ರಿ, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ. ಈ ತೋಟಕ್ಕೆ ಸರ್ ಫಸ್ಟ್ 5 ವರ್ಷದ ಕೆಳಗೆ ಇಲ್ಲಿಗೆ ಅವತ್ತು ಇದಕ್ಕೆ ಹಾಕಿದ್ರಾ? ಹೌದು, ಇದಕ್ಕೆ 2 ವರ್ಷದ ಕೆಳಗೆ ಆ ತೋಟಕ್ಕೆ ಹಾಕಿದ್ವಿ. ಅಲ್ಲ, ಈ ತೋಟ 5 ವರ್ಷದಿಂದ ಹಾಕಿದಾಗ ಏನಾರ ಪಾಡ್ ಬಂತ ಇಲ್ಲ? ಅದು ಪರವಾಗಿಲ್ಲ ಸರ್, ಅಂದ್ರೆ ಗ್ರೀನರಿ ಎಲ್ಲ ಚೆನ್ನಾಗಿದೆ. ಅಲ್ಲ, ಇಳುವರಿ ಪಾಡ್ ಬಂತ? ಇಳುವರಿ ಅಂದ್ರೆ ಅವಾಗ ನಿಮ್ಮ ತಂದೆಗೆ ನಿಮಗೆ ಗೊತ್ತಲ್ಲ, ಸ್ಟಾರ್ಟ್ ಆಗಿದ್ದಲ್ಲ ಏನು? ಸ್ಟಾರ್ಟ್ ಆಗಿರ್ಲಿಲ್ಲ ಸರ್. 2020 ಸರ್. ರೌಂಡ್ ಅಪ್ ಹೊಡೆದ್ರು. ತಪ್ಪು ಮಾಡಿದ್ರಿ ಅಂತ. ಬಟ್ ಚೆನ್ನಾಗಿ ಅನಿಸುತ್ತಾ ನಿಮಗೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ? ಇಲ್ಲ, ಇದೆ ಸರ್. ನಾನು ನೋಡಿರೋ ಪ್ರಕಾರ ಎಲ್ಲ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿ ಇದ್ರ ಪ್ರಕಾರನ ಬರ್ರಿ ಚೆನ್ನಾಗೈತೆ ಸರ್. ಚೆನ್ನಾಗೈತಿ ಅನ್ಸುತ್ತಾ? ಚೆನ್ನಾಗಿದೆ. ಡಾಕ್ಟರ್ ಸಾಯಿಲ್ ಬಗ್ಗೆ ನನಗೆ ಕನ್ಫರ್ಮ್ ಯಾವಾಗಲೂ ಹೇಳ್ತೇನೆ ಸರ್. ಡಾಕ್ಟರ್ ಸಾಯಿಲ್ ಹಾಕೋಣ ಅಂತ ನಾನು ಹೇಳ್ತದ್ದು. ನಾವು ಅದಕ್ಕೆ ಮೊನ್ನೆ ನಮ್ಮ ನಿನಗೇನು ಅನ್ಸ್ತಪ್ಪ? ನಿಮ್ ಬಂದಿದ್ವಲ್ಲಪ್ಪ ಅವತ್ತು ವಿಚಾರಗಳು ಸಾಕಷ್ಟು ವಿಡಿಯೋ ಮಾಡಿ ನೋಡಿದ್ದೀಯಲ್ಲ, ನಿಮ್ಮ ಅನುಭವ ಹೇಳ್ತಾರದು. ಅದನ್ನ ಏನ್ ಮಾಡಿಬಿಟ್ರು? ಅಲ್ಲ, ಅದೆಲ್ಲ ಹೇಳ್ತಾರದು. ಡಾಕ್ಟರ್ ಸಾಯಿಲ್ ಐತಿ ವಿಚಾರ ಐತಿ, ಇಲ್ಲ ನಂಗಲ್ಲ. ರಿಸಲ್ಟ್ ಐತಾ? ರಿಸಲ್ಟ್ ಐತಿ. ಅದೇ ವರ್ಷ ಮಾಡ್ಬೇಕು, ಹಂಗಾರ ಮಾತ್ರ ರಿಸಲ್ಟ್ ಬರ್ತೈತಿ. ಮೇಂಟೈನ್ ಮಾಡ್ಕೊಂತ ಈಗ ರಸಗೊಬ್ಬರ ಕೊಡ ಬಂದಿ ಅಂದ್ ಕೊಡ್ಬೋದಲ್ಲ ಸರ್? ವರ್ಷಕ್ಕೆ 3 ಸಲ ಕೊಡ್ಬೇಕು. ಅಲ್ಲ, 1-2 ಸಲ ಕೊಟ್ಟರು ತೊಂದ್ರೆ ಇಲ್ಲ, ನೋಡ್ಕೊಂಡ್ ಕೊಡೋದು ಬಹಳ ಉತ್ತಮ. ಸರಿನಾ ಸರ್? ಇನ್ನೇನಾರು ಹೇಳೋದೈತೆ ಸರ್ ರೈತ ಬಾಂಧವರಿಗೆ, ತಮ್ಮ ಯುವಕರು? ಇಲ್ಲ ಸರ್, ಮೂರಿಂದ ಏನಾರು ಹೇಳೋದೈತೆ ಸರ್? ಇಲ್ಲ ಸರ್, ಅಂದ್ರೆ ತೋಟ ಮಾಡಿದ್ರೆ ಅದು ಮೇನ್ ಆಗಿ ಮಣ್ಣಿಂದು pH ಲೆವೆಲ್ ಎಲ್ಲ ನೋಡ್ಕೊಂಡು ಇಂಥ ಎಕ್ಸ್ಪೀರಿಯನ್ಸ್ ಇರೋರ್ನ ಕಾಂಟ್ಯಾಕ್ಟ್ ಮಾಡಿ ಏನಿದೆ ಇಳುವರಿ ಚೆನ್ನಾಗಿ ತೆಗಿಬೇಕು ಅನ್ನೋದನ್ನ ಮಾಡಿದ್ರೆ ತುಂಬಾ ಒಳ್ಳೇದು. ನಾವು ಬ್ಲೈಂಡ್ ಆಗಿ ಏನ್ ಮಾಡ್ತೀವಿ, ಯಾರೋ ಹೇಳಿದ್ರು ಅಂತೇಳಿ ಹೊಡ್ಸೋದು ಮಾಡೋದ್ರಿಂದ ಸೊ ಈ ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತೀವಿ. ಕರೆಕ್ಟಾಗಿ ಈಗ ನಮಗೆ ಎಕ್ಸ್ಪೀರಿಯನ್ಸ್ ಐತಿ ಅಂತ ನಿಮ್ಗೆ ಹೆಂಗೆ ಅರ್ಥ ಆಯ್ತು ಸರ್? ಸರ್, ನಾವು ನಿಮ್ಮದು ಸೋಷಿಯಲ್ ಮೀಡಿಯಾನು ನೋಡಿದ್ವಿ, ಆಮೇಲೆ ನಾವು ಒಂದು 5 ವರ್ಷದ ಕೆಳಗೆ ನೀವೆಲ್ಲ ಬಂದು ಹೋಗಿದ್ರಂತ, ಆಮೇಲೆ ಡಾಕ್ಟರ್ ಸಾಯಿಲ್ ಬಗ್ಗೆನೂ ನೋಡಿದ್ವಿ. ಸೊ ಅದಕ್ಕೋಸ್ಕರ ನಾವು ಎಕ್ಸ್ಪೀರಿಯನ್ಸ್ ಅಂತ ಹೆಂಗ್ ಕನ್ಸಿಡರ್ ಮಾಡಿದ್ರೆ? ನಿಮ್ ತೋಟದಾಗ ಸುಮಾರು 1 ಗಂಟೆಯಿಂದ ಹೇಳ್ಕೊಂತ ಬಂದ್ರೆ ಆದ್ರೂ ನಿಮಗೆ ಏನಾರ ಆ ನಾಲೆಡ್ಜ್ ಇತ್ತು ಅಥವಾ ಇಲ್ವೋ? ಇಲ್ಲ ಸರ್, ನನಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಇದ್ರ ಪ್ರಕಾರ ನಾನು ನೋಡಿದ್ದಷ್ಟೇ. ಬಟ್ ನೀವು ಅದ್ರೊಳಗೆ ಸೂಕ್ಷ್ಮಾಣುಜೀವಿ ಹೆಂಗಿರುತ್ತೆ ಏನು ಅನ್ನೋದು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರಿಂದ ನಿಮಗೆ ಅದ್ರ ಅನುಭವ ಐತೆ. ಆಮೇಲೆ ನೀವು ತೋಟದ್ದೆಲ್ಲ ನಿರ್ವಹಣೆ ಎಲ್ಲ ನೋಡಿದ್ನಲ್ಲ, ಅದಕ್ಕೋಸ್ಕರ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಅನ್ಸಿತ್ತು ಸರ್. ಸರ್, ಈ ತೋಟ ಬದಲಾವಣೆ ಆಕತಿ, ಆತಂಕ ಪಡಂಗಿಲ್ಲ, ಒಂದಿಷ್ಟು ತಾಳ್ಮೆ ಇರಬೇಕು. ಯಾವಾಗಲೂ ಈ ತೋಟಕ್ಕೆ ಒಳಗೆ ಬಂದಾಗ ಹೇಳಿದ್ನಲ್ಲ ಸರ್, ಯಾವುದು ಸಬ್ ಕಾನ್ಶಿಯಸ್ ಮೈಂಡ್ ಫೀಡ್ ಮಾಡೋದೇನು ಅಂತಂದ್ರೆ ಚೆನ್ನಾಗಿ ಆಗ್ಬೇಕು ಅನ್ನೋದನ್ನ ಆಲೋಚನೆ ಮಾಡ್ಬೇಕು. ಅದು ಬಿಟ್ರೆ ಈ ತೋಟದ ಒಳಗೆ ಬಂದಾಗ ಸರ್, ಇಲ್ಲಿ ಲಕ್ಷ್ಮೀರ ಜಾಗದು ಅದಕ್ಕೆ ಹೇಳ್ತಾರೆ, ಅದೇನೇನಲ್ಲ ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ನಮ್ಮ ಸಕಾರಾತ್ಮಕ ಚಿಂತನೆಗಳು, ನಮ್ಮ ಸಕಾರಾತ್ಮಕ ಆಲೋಚನೆಗಳು ಬದಲಾವಣೆ ಆಗ್ತಾ ಹೋಗ್ಬೇಕು ಸರ್. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಊರಿನ ಗ್ರಾಮಸ್ಥರಿಗೂ ಬಸವರಾಜ್ ಅವರಿಗೂ ಅವ್ರ ಬ್ರದರ್ಗೂ ಧನ್ಯವಾದಗಳು. ನಮ್ಮ ಸಂಪರ್ಕ ಸಂಖ್ಯೆ ಅರ್ಪಮಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು. ಇಲ್ಲಿ ಸಂಪರ್ಕಿಸಿ. ನಿಮ್ಮ ನಂಬರ್ ಹೇಳಿ ಸರ್? 9945774346. ಥ್ಯಾಂಕ್ ಯು ಸರ್. ಓಕೆ.